ಸರ್ ಮನೆಯಲ್ಲಿ ಬರೀ ಒಂದು 4-5 ಜನಕ್ಕೆ ಅಷ್ಟೇ ಟೀ ಮಾಡ್ತಾ ಇದ್ದೆ. ಇವತ್ತು 100 ಜನಕ್ಕೆ ಟೀ ಮಾಡ್ತಾ ಇದ್ದೀನಿ. ನನ್ನ ಪ್ರತಿ ತಿಂಗಳಿನ ಸಂಪಾದನೆ 80ರಿಂದ 1 ಲಕ್ಷ ತನಕ ಇದೆ ಸರ್. ನೀವು ಕೂಡ ಮಾಡ್ಬೋದು. ಗಾದೆ ಮಾತೇ ಇದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ. ಬಟ್ ನನ್ನ ಯಶಸ್ಸಿನಿಂದ ನಮ್ಮ ಹಸ್ಬೆಂಡೇ ಇರೋದು. ಅವ್ರ ಸಪೋರ್ಟ್ ಇದ್ದರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಸರ್. ನಾನು ಹೆಣ್ಮಕ್ಳಾಗಿ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಹೊರಗಡೆ ಬಂದು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಸರ್. ತುಂಬ ವೆರೈಟಿ ಇದೆ, ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಈ ಥರ ಟೇಸ್ಟ್ ಕೊಟ್ಟರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಡೈಲಿ ಇವರು ಬಾಗಿಲು ಹಾಕಿದ್ರು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿರ್ತೀವಿ ಕುಡಿಯೋಕ್ಕೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ, ಹೈ ಕ್ಲಾಸ್ ಇದೆ. ಯಾಕೆ ಪ್ರಾಚೀನ ಚಹಾ ಮಾಡಬೇಕು ಅನ್ನಿಸ್ತು ನಿಮಗೆ? ಸರ್ ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ನಮ್ಮೂರು ಮಂಡ್ಯ, ನಾವು ನೇಟಿವು. ಬಟ್ ನಾವು ಇರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲೇ. ನಾನು ಮನೇಲಿ ಮೊದಲು ಹೌಸ್ ವೈಫ್ ಆಗಿದ್ದೆ. ಬೇರೆ ಕಡೆ ವರ್ಕ್ಗೆ ಹೋಗಬೇಕು ಅಂತ ಥಾಟ್ ಇತ್ತು. ಬಟ್ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮದೇ ಒಂದು ಓನ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಬಂತು. ಅದಕ್ಕೋಸ್ಕರ ಬೇರೆ ಏನೇನೋ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕಿಂತ ಇದು ಟೀ ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಪ್ರಾಚೀನ ಚಹಾದವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಬೇರೆ ಯಾವುದೇ ಮಾಡೋದಕ್ಕಿಂತ ಇದು ತುಂಬ ಜನಕ್ಕೆ ಯೂನಿಕ್ ಆಗಿದೆ, ಒಂಥರ ಇಷ್ಟ ಆಗುತ್ತೆ. ಜಾಸ್ತಿ ಟೀ ಕಾಫಿ ಕುಡಿತಾರೆ ಜನ, ಅದಕ್ಕೋಸ್ಕರ ಇದನ್ನೇ ಮಾಡೋಣ ಅಂತ ಯೋಚನೆ ಮಾಡಿ ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬರ್ತಿದೆ. ಟೀ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಜನ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಫ್ರಾಂಚೈಸಿಗೋಸ್ಕರನೂ ಎಷ್ಟೊಂದು ಜನ ಕೇಳ್ತಿದ್ದಾರೆ, ಇಲ್ಲಿ ತೊಗೊಂಡ್ರಿ ಹೆಂಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಆಗ್ತಿದೆ ಸರ್. ಇದರಲ್ಲಿ ಖುಷಿ ಕೂಡ ಇದೆ ನಮಗೆ. ಬಿಸ್ನೆಸ್ ಚೆನ್ನಾಗಿ ಹೋಗ್ತಿದೆ. ಈಗ ತುಂಬ ಥರ ಫ್ರಾಂಚೈಸಿಗಳಿದೆ, ಬೇರೆ ಬೇರೆದಲ್ಲ. ನಮಗೆ ಪರ್ಟಿಕ್ಯುಲರ್ ಇದೆ ಯಾಕೆ ತಗೋಬೇಕು ಅನ್ನಿಸ್ತು? ಎಷ್ಟು ವೆರೈಟಿ ಟೀಗಳು ಇದಾವೆ ಇಲ್ಲಿ? ಸರ್ ಇದರಲ್ಲಿ ಆಲ್ಮೋಸ್ಟ್ ಒಂದು 20 ವೆರೈಟೀಸ್ ಆಫ್ ಟೀ ಕಾಫೀಸ್ ಎಲ್ಲ ಇದೆ ಸರ್. ಬಟ್ ನಮಗೆ ಬೇರೆ ಬೇರೆ ನೋಡಿದ್ದೀವಿ ನಾವು. ಬಟ್ ಅದ್ಯಾವುದು ಅಷ್ಟೊಂದು ನಮಗೆ ಯೂನಿಕ್ ಅನ್ಸಲ್ಲ. ಇದು ಹೆಸರೇ ಒಂಥರ ಚೆನ್ನಾಗಿದೆ, ಪ್ರಾಚೀನ ಅಂತ, ನಮ್ಮ ಹಳೆ ಕಾಲದ್ದು. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿದೆ. ಅದರಲ್ಲೂ ಅಶ್ವಗಂಧ ಅನ್ನೋದು ಟೀ ತುಂಬ ಚೆನ್ನಾಗಿ ಹೋಗ್ತಿದೆ ಸರ್. ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಹೋಗ್ಬೇಕಂತ ಅದು ಅಲ್ಲದೆ ಇದ್ದು ನಮ್ಮ ಕರ್ನಾಟಕದವ್ರದ್ದು. ಅದಕ್ಕೋಸ್ಕರ ನಾವು ಇದನ್ನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್. ಆ ಥರ ಏನೂ ಕಷ್ಟ ಇಲ್ಲ. ಅವರೇ ಬಂದು ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ಅವರೇ ಹೇಳ್ಕೊಟ್ಟಿದ್ದಾರೆ. ಮನೇಲಾದರೆ ಒಂದೇ ಥರ ವೆರೈಟಿ ಟೀ ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿ ಎಷ್ಟೊಂದು ಥರ ವೆರೈಟೀಸ್ ಅವರೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಆಗ್ತಿಲ್ಲ. ಮೇಡಮ್ ಈಗ ಟೀ ಮನೇಲಿ ಮಾಡ್ತಾ ಇದ್ರಿ, ಬಟ್ ಇದನ್ನೇ ದುಡಿಮೆ ಮಾಡ್ಕೋಬೋದು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್ ನಮಗೂ ಈ ಥಾಟ್ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಹೊರಗಡೆ ಜಗತ್ತಿಗೆ ಅಂದರೆ ಏನು ಗೊತ್ತಿರಲಿಲ್ಲ ಫಸ್ಟ್. ಹೊರಗಡೆ ಬಂದು ನೋಡಿದಾಗ ಬಟ್ ಈ ಥರದ್ದು ಇದು ಒಂದೇ ಅಂತ ಇರಲಿಲ್ಲ. ತುಂಬ ಕಡೆ ಫ್ರಾಂಚೈಸಿ ಮಾಡಿದ್ದಾರೆ ಇವರು. ಕೇಳಿದಾಗ ನಮಗೂ ಖುಷಿ ಆಯಿತು. ಅದಕ್ಕೋಸ್ಕರ ಇದನ್ನೇ ಟ್ರೈ ಮಾಡಬೇಕಂತ. ಬಟ್ ಬೇರೆದೆಲ್ಲ ತುಂಬ ರಿಸ್ಕ್ ಇದೆ ಸರ್. ಬಟ್ ಇದೇನು ಅಂತ ರಿಸ್ಕ್ ಅನ್ಸಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಇದನ್ನೇ ಮಾಡ್ತೀವಿ. ಮೇಡಮ್ ಏನು ಗೊತ್ತಿಲ್ಲ ಅನ್ನೋರು ಯಾವ ಥರ ಇದು? ಸರ್ ಏನಿಲ್ಲ ಸರ್, ನಾರ್ಮಲಾಗಿ ಮನೇಲಿ ಮಾಡ್ತಿದ್ವಿ, ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಾಗೆಲ್ಲ ಏನಿಲ್ಲ ಸರ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮನೇಲಿ ಹೆಂಗೆ ಮಾಡ್ತೀವೋ ಅದೇ ಥರನೇ ಇರುತ್ತೆ. ಬಟ್ ಅವ್ರು ಅದಕ್ಕೆ ಅಂತ ಟ್ರೈನಿಂಗ್ ಕೊಡ್ತಾರೆ, ಆರಾಮಾಗಿ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಹೌಸ್ ವೈಫ್ ಇದ್ದವ್ರಿಗೆ ಚೆನ್ನಾಗಿದೆ ಸರ್ ಇದು. ಇನ್ನೂ ಬೆಂಗಳೂರಲ್ಲೇ ಮಾಡ್ಬೋದಾ ಇಲ್ಲ ಊರ ಕಡೆನೂ ಮಾಡ್ಬೋದಾ? ಸರ್ ಹಾಗೇನಿಲ್ಲ ಸರ್, ಬೆಂಗಳೂರಲ್ಲೇ ಮಾಡ್ಬೇಕಂತೇನಿಲ್ಲ, ಊರ ಕಡೆನೂ ಮಾಡ್ಬೋದು. ಅದರಲ್ಲೇ ಹೆಣ್ಮಕ್ಳು ಮಾಡ್ಕೊಂಡು ಹೋದರೆ ಅವ್ರಿಗೂ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗೋದಕ್ಕಾಗುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ. ಇವರು ಒಂದ್ಸಲ ಇವ್ರಿಗೆ ಒಂದು ಜಾಗ ಅಂತ ತೋರಿಸ್ಕೊಟ್ರೆ ಪೂರ್ತಿ ಬಂದು ಸೆಟಪ್ ಮಾಡ್ಕೊಡ್ತಾರೆ ಅವರೇ. ಆರಾಮಾಗಿ ಮಾಡ್ಬೋದು ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಬೆಂಗಳೂರು ಊರು ಅಂತ ಏನು ಡಿಫ್ರೆನ್ಸ್ ಆಗಲ್ಲ. ಊರಲ್ಲಿದ್ರೂ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ವೆರೈಟಿ ಟೀ ಮಾಡ್ಬೋದು ಸರ್ ಇದರಲ್ಲಿ 20 ವೆರೈಟೀಸ್ ಆಫ್ ಟೀ ಇದೆ, ಕಾಫೀಸ್ ಇದ್ದಾವೆ. ಎಲ್ಲ ತುಂಬ ಚೆನ್ನಾಗಿದೆ ಟೇಸ್ಟು, ಎಲ್ಲರೂ ಇಷ್ಟಪಡ್ತಿದ್ದಾರೆ ಕೂಡ. ಮೇಡಮ್ ನಿಮ್ಮ ಹತ್ರ ಏನೇನು ಸಿಗುತ್ತೆ? ಸರ್ ನಮ್ಮ ಹತ್ರ ಅಶ್ವಗಂಧ ಇದೆ, ರೋಸ್ ಟೀ ಇದೆ, ಲೆಮನ್ ಟೀ ಇದೆ, ಮ್ಯಾಂಗೋ ಟೀ ಇದೆ, ತುಂಬ ವೆರೈಟೀಸ್ ಇದೆ ಸರ್. ಹಿಂಗೆ ಹೇಳ್ಕೊಂಡು ಸ್ನ್ಯಾಕ್ಸಲ್ಲಿ ಸ್ಯಾಂಡ್ವಿಚ್ ಇದೆ, ಬರ್ಗರ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಸ್ಮೈಲೀಸ್ ಇದೆ, ವೆಜ್ ನಗೆಟ್ಸ್ ಇದೆ, ವೆಜ್ ಫಿಂಗರ್ಸ್ ಇದೆ, ಚೀಸಿ ಬಾಲ್ಸ್ ಇದೆ. ವೆರೈಟೀಸ್ ಆಫ್ ತುಂಬ ಇದೆ ಸರ್. ಜ್ಯೂಸಸಲ್ಲಿ ಮ್ಯಾಂಗೋ ಜ್ಯೂಸ್ ಇದೆ, ಆ್ಯಪಲ್ ಜ್ಯೂಸ್ ಇದೆ, ವಾಟರ್ ಮೆಲನ್ ಜ್ಯೂಸ್ ಇದೆ. ಇನ್ನೂ ವೆರೈಟೀಸ್ ಆಫ್ ತುಂಬ ಜ್ಯೂಸಸ್ ಇದೆ ಸರ್. ಹಾಗೆ ಮೊಜಿಟೋಸ್ ಬರುತ್ತೆ, ಅದು ಟೇಸ್ಟ್ ತುಂಬ ಚೆನ್ನಾಗಿದೆ. ಮಿಲ್ಕ್ ಶೇಕ್ಸ್ ಇದೆ, ಸ್ಟ್ರಾಬೆರಿ ಮಿಲ್ಕ್ ಶೇಕು, ವೆನಿಲಾ ಮಿಲ್ಕ್ ಶೇಕು, ಚಾಕ್ಲೇಟ್ ಮಿಲ್ಕ್ ಶೇಕ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ ಸರ್. ಫ್ರಾಂಚೈಸಿ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಸರ್, ಎಷ್ಟು ಇರುತ್ತೆ ಸರ್? ಆ ಥರ ಎಲ್ಲ ಏನೂ ಇಲ್ಲ ಸರ್. ನಾವು ತುಂಬ ಕಡೆ ವಿಚಾರಿಸಿದ್ದೀವಿ. ಬಟ್ ನಮಗೆಲ್ಲದಕ್ಕಿಂತ ಇದೇ ಬೆಟರ್ ಅಂತ ಅನಿಸಿದೆ. ತುಂಬ ಕಡಿಮೆ ಪ್ರೈಸಲ್ಲೇ ಮಾಡಿಕೊಡ್ತಾರೆ ಸರ್, ಏನು ತೊಂದರೆ ಇಲ್ಲ. ಹೆಂಗಿದೆ ಮೇಡಮ್ ಇದು? ಎಷ್ಟು ದುಡಿಬೋದು ಮೇಡಮ್? ಸರ್ ಹಂಗೆ ಹೋಲಿಸ್ಕೊಂಡ್ರೆ ಒಂದು ತಿಂಗಳಿಗೆ 90 to 1 lakh ಆಗ್ತಿದೆ ಸರ್, ಆರಾಮಾಗಿ ಮಾಡ್ಬೋದು. ಎಷ್ಟು ತಿಂಗಳಾಯ್ತು ಓಪನ್ ಮಾಡಿ? ಸರ್ ಇವಾಗ 2 months ಆಗಿದೆ ನಾವು ಓಪನ್ ಮಾಡಿ. ಚೆನ್ನಾಗಿ ರನ್ ಆಗ್ತಿದೆ ಸರ್. ಮೇಡಮ್ ಮಾಮೂಲಿ ನಾರ್ಮಲ್ ಟೀ ಶಾಪ್ ಇಡೋಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಸರ್ ನಾರ್ಮಲ್ ಟೀ ಶಾಪಲ್ಲಿ ನಿಮ್ಗೆ ಒಂದೇ ವೆರೈಟೀಸ್ ಸಿಗುತ್ತೆ, ಇಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ. ಬಟ್ ಇದರಲ್ಲೆಲ್ಲ ಫ್ಯಾಮಿಲಿ ಮಕ್ಕಳುಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಬಂದರೆ. ನಾರ್ಮಲ್ ಟೀ ಕಾಫಿ ಶಾಪ್ಗಿಂತ ಇದು ತುಂಬ ಚೆನ್ನಾಗಿದೆ ಸರ್, ಮಾಡ್ಬೋದು. ಮೇಡಮ್ ಈಗ ಯಾರಾದರೂ ಬೇಡ ಅಂದರೆ ಯಾಕೆ ಟೀ ಶಾಪೆಲ್ಲ ಯಾಕೆ ಮಾಡೋದು ಆ ಥರ ಅಂದರೆ ಇಲ್ಲ ಸಪೋರ್ಟ್ ಮಾಡಿದ್ರೆ? ಇಲ್ಲ ಸರ್ ಹಾಗೆಲ್ಲ ಏನಿಲ್ಲ. ಇದರಲ್ಲಂತೂ ನನ್ನ ಹಸ್ಬೆಂಡು ತುಂಬ ಸಪೋರ್ಟಿವ್ ಆಗಿದ್ದರು. ಆಲ್ಮೋಸ್ಟ್ ಎಲ್ಲ ಮುಂದೆ ನಿಂತ್ಕೊಂಡು ಓಡಾಡ್ಕೊಂಡೆಲ್ಲ ಅವರೇ ಸಪೋರ್ಟ್ ಮಾಡಿದ್ದು ಸರ್ ನನಗಿದೆ. ನಮ್ಮದು ಎಜುಕೇಷನ್ ಏನು ಜಾಸ್ತಿ ಮಾಡಿಲ್ಲ, SSLC ಅಷ್ಟೇ ಮಾಡಿದ್ದು. ಬಟ್ ನಮಗೆ ಓನ್ ಬಿಸ್ನೆಸ್ ಅಂತ ಶುರು ಮಾಡಿದಾಗ ಇದರಲ್ಲಿ ಎಜುಕೇಷನ್ ಇಷ್ಟೇ ಇರಬೇಕು ಅನ್ನೋದೇನು ಪ್ರಾಬ್ಲಮ್ ಇಲ್ಲ ಸರ್. ಓದಿರೋರು ಮಾಡ್ಬೋದು, ಓದಿಲ್ಲ ಅಂದ್ರೂ ಮಾಡ್ಬೋದು ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಏನೂ ಗೊತ್ತೇ ಇಲ್ಲ ಅಂದವ್ರಿಗೆ ಅವರೇ ನೀಟಾಗಿ ಟ್ರೈನಿಂಗ್ ಕೊಟ್ಟು ಎಲ್ಲ ಹೇಳ್ಕೊಡ್ತಾರೆ ಸರ್, ಮಾಡ್ಕೊಂಡು ಹೋಗ್ಬೋದು. ಮೇಡಮ್ ಈಗ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೋದಾಯ್ತಲ್ಲ, ಇದನ್ನ ಯಾಕೆ ಮಾಡಿದ್ರಿ?
ಸರ್ ಹಾಗೇನಿಲ್ಲ, ಹೊರಗಡೆ ಕೆಲಸಕ್ಕೆ ಅಂತ ಹೋದ್ರೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕು, ತುಂಬ ಪ್ರೆಷರ್ ಇರುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಬೇಡ. ಇವಾಗ ನಾವೇ ಓನರ್ ಅಲ್ವಾ ಇದಕ್ಕೆ, ಅದಕ್ಕೋಸ್ಕರ ನಮ್ಮದೇ ಓನಾಗಿ ಏನಾದರೂ ಮಾಡೋಣ ಅಂತ ಅನಿಸಿ ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಸರ್. ತುಂಬ ಜನ ಹೆಣ್ಮಕ್ಳು ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ, ಮಾಡ್ಬೋದಾ? ಸರ್ ಹಾಗೇನಿಲ್ಲ, ನಾನು ಹಾಗೆ ಅಂದ್ಕೊಂಡು ಫಸ್ಟ್ ಭಯ ಪಟ್ಕೊಂಡು ಕೂತಿದ್ದೆ. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಹೊರಗಡೆ ಬಂದ್ರೇ 4 ಜನ ನೋಡಿದ್ರೇ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಆರಾಮಾಗಿ ಬರ್ಬೋದು, ಚೆನ್ನಾಗಿ ಮಾಡ್ಬೋದು ಸರ್, ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ ಸರ್. ನಮ್ಮ ಅಡ್ರೆಸ್ ಬಂದು ಚಂದ್ರ ಲೇಔಟ್ ವಾಟರ್ ಟ್ಯಾಂಕ್ ಹತ್ರ 14th ಮೇನ್ ರೋಡ್ ಸರ್. ಪ್ರಾಚೀನ ಚಹಾ ಅಂತ ಇದೆ, ಅಲ್ಲಿ ಬರ್ಬೋದು.